ಹಾಯ್ ನಮಸ್ಕಾರ ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಜೂನ್ 25. ಫಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತವು ಯಾವ ದೇಶದ ನಾಗರಿಕರಿಗೆ ವೈದ್ಯಕೀಯ ಇ ವೀಸಾ ಸೌಲಭ್ಯವನ್ನು ಘೋಷಿಸಿತು? ಆಪ್ಷನ್ ಎ ಬಾಂಗ್ಲಾದೇಶ್, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಮಯನ್ಮಾರ್. ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ್. ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಪ್ರಜೆಗಳಿಗೆ ಈ ವೈದ್ಯಕೀಯ ವೀಸಾ ಸೌಲಭ್ಯವನ್ನು ಘೋಷಿಸಿದರು ಮತ್ತು ಬಾಂಗ್ಲಾದೇಶದ ರಂಗಪುರದಲ್ಲಿ ಹೊಸ ಕಾನ್ಸುಲೇಟ್ ಅನ್ನು ತೆರೆಯುತ್ತಾರೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು 2 ದಿನಗಳ ಭಾರತದ ಪ್ರವಾಸದ ಸಂದರ್ಭದಲ್ಲಿ ಇದು ಸಂಭವಿಸಿದೆ. ಮೋದಿ ಅವರ 3ನೇ ಅವಧಿಯ ಮೊದಲ ರಾಜ್ಯ ಅತಿಥಿ ಎಂದು ಗುರುತಿಸಲಾಗಿದೆ. ಕ್ವೆಶ್ಚನ್ ನಂಬರ್ 2, ಇತ್ತೀಚೆಗೆ 43ನೇ ವಿಶ್ವ ವೈದ್ಯಕೀಯ ಮತ್ತು ಆರೋಗ್ಯ ಕ್ರೀಡಾಕೂಟ ಎಲ್ಲಿ ನಡೆಯಿತು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್. 43ನೇ ವಿಶ್ವ ವೈದ್ಯಕೀಯ ಮತ್ತು ಆರೋಗ್ಯ ಕ್ರೀಡಾಕೂಟದಲ್ಲಿ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಯ 4 ಅಧಿಕಾರಿಗಳು ದಾಖಲೆಯ 32 ಪದಕಗಳನ್ನು ಗೆದ್ದಿದ್ದಾರೆ. ಹಾಗೆ ಮೆಡ್ ಗೇಮ್ಸ್ ವೈದ್ಯಕೀಯ ಮತ್ತು ಆರೋಗ್ಯ ವೃತ್ತಿಪರರಿಗಾಗಿ ವಿಶ್ವದ ಅತಿದೊಡ್ಡ ಕ್ರೀಡಾಕೂಟ ಇದಾಗಿದೆ. ಇದನ್ನು ಮೊದಲು 1978ರಲ್ಲಿ ನಡೆಸಲಾಯಿತು. ಕ್ವೆಶ್ಚನ್ ನಂಬರ್ 3, 2024ರ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತಕ್ಕಾಗಿ 2 ಕಂಚಿನ ಪದಕಗಳನ್ನು ಗೆದ್ದವರು ಯಾರು? ಆಪ್ಷನ್ ಎ ಪ್ರವೀಣ್ ಜಾಧವ್, ಆಪ್ಷನ್ ಬಿ ಅಭಿಷೇಕ್ ವರ್ಮಾ, ಆಪ್ಷನ್ ಸಿ ಧೀರಜ್ ಬೊಮ್ಮದೇವರ್, ಆಪ್ಷನ್ ಡಿ ಲಿಂಬಾ ರಾಮ್. ಸರಿಯಾದ ಉತ್ತರ ಆಪ್ಷನ್ ಸಿ ಧೀರಜ್ ಬೊಮ್ಮದೇವರ್. ಟರ್ಕಿಯ ಅಂಟೆಲ್ಯಾದಲ್ಲಿ ನಡೆದ ಆರ್ಚರಿ ವಿಶ್ವಕಪ್ 2024ರ ಹಂತ 3ರಲ್ಲಿ 22 ವರ್ಷದ ಧೀರಜ್ ಬೊಮ್ಮದೇವರ್ ರಿಕರ್ವ್ ಇವೆಂಟ್ನಲ್ಲಿ ಕಂಚಿನ 2 ಪದಕಗಳನ್ನು ಗೆದ್ದರು. ಭಾರತ ಒಟ್ಟು 4 ಪದಕಗಳನ್ನು ಪಡೆದುಕೊಂಡಿದೆ. 1 ಚಿನ್ನ, 1 ಬೆಳ್ಳಿ, 2 ಕಂಚು. ಅದಿತಿ ಸ್ವಾಮಿ, ಜ್ಯೋತಿ ಸುರೇಖಾ ವೆನ್ನಂ ಮತ್ತು ಪರ್ನೀತ್ ಕೌರ್ ಅವರನ್ನೊಳಗೊಂಡ ಭಾರತೀಯ ಮಹಿಳಾ ಸಂಯುಕ್ತ ತಂಡವು ಈ ಋತುವಿನಲ್ಲಿ ತಮ್ಮ ಸತತ 3ನೇ ಗೆಲುವನ್ನು ಗುರುತಿಸುವ ಮೂಲಕ ಹ್ಯಾಟ್ರಿಕ್ ಚಿನ್ನದ ಪದಕಗಳನ್ನು ಗಳಿಸಿತು. ಕ್ವೆಶ್ಚನ್ ನಂಬರ್ 4, ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ 2024ರ ಥೀಮ್ ಏನು? ಆಪ್ಷನ್ ಎ ಶಾಂತಿಯುತ ಪ್ರಪಂಚಕ್ಕಾಗಿ ಒಟ್ಟಿಗೆ, ಆಪ್ಷನ್ ಬಿ ನಾವು ಚಲಿಸೋಣ ಮತ್ತು ಆಚರಿಸೋಣ, ಆಪ್ಷನ್ ಸಿ ಒಂದು ಉತ್ತಮ ಪ್ರಪಂಚಕ್ಕಾಗಿ ಒಟ್ಟಿಗೆ, ಆಪ್ಷನ್ ಡಿ ಮುಂದೆ ಸಾಗುವುದು ಭಾವನೆಗಳಿಂದ ಒಂದಾಗುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ನಾವು ಚಲಿಸೋಣ ಮತ್ತು ಆಚರಿಸೋಣ. ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್. ಒಲಿಂಪಿಕ್ ದಿನವನ್ನು ಜೂನ್ 23ರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಮೊದಲ ಒಲಿಂಪಿಕ್ ದಿನವನ್ನು 1948ರಲ್ಲಿ ಆಚರಿಸಲಾಯಿತು. 2024ರ ಥೀಮ್ ಲೆಟ್ಸ್ ಮೂವ್ ಆ್ಯಂಡ್ ಸೆಲೆಬ್ರೇಟ್ ಕ್ರೀಡೆಗಳಲ್ಲಿ ಜಾಗತಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತದೆ. 33ನೇ ಬೇಸಿಗೆ ಒಲಿಂಪಿಕ್ಸ್ ಜುಲೈ 26ರಿಂದ ಆಗಸ್ಟ್ 11, 2024ರವರೆಗೆ ಪ್ಯಾರಿಸ್ನಲ್ಲಿ ನಡೆಯುತ್ತದೆ. ಕ್ವೆಶ್ಚನ್ ನಂಬರ್ 5, ಇತ್ತೀಚೆಗೆ 16ನೇ ಆಂಧ್ರಪ್ರದೇಶ ವಿಧಾನಸಭೆಯ ಸ್ಪೀಕರ್ ಆಗಿ ಯಾರು ಅವಿರೋಧವಾಗಿ ಆಯ್ಕೆಯಾದರು? ಆಪ್ಷನ್ ಎ ಅಶೋಕ್ ಬೆಂದಾಳಂ, ಆಪ್ಷನ್ ಬಿ ಸಿ ಅಯ್ಯಣ್ಣ ಪತ್ರುಡು, ಆಪ್ಷನ್ ಸಿ ಕೊಯ್ಯೆ ಮೋಶೇನು ರಾಜು, ಆಪ್ಷನ್ ಡಿ ಜಗನ್ ಮೋಹನ್ ರೆಡ್ಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅಯ್ಯಣ್ಣು ಪತ್ರುಡು. ತೆಲುಗು ದೇಶಂ ಪಕ್ಷದ ನರಸಿಂಹಪಟ್ಟಣಂ ಶಾಸಕ ಸಿ ಅಯ್ಯಣ್ಣ ಪತ್ರುಡು ಜೂನ್ 22, 2024ರಂದು 16ನೇ ಆಂಧ್ರಪ್ರದೇಶ ವಿಧಾನಸಭೆಯ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆಯಾದರು. ಸ್ಪೀಕರ್ ಹುದ್ದೆಗೆ ಯಾವುದೇ ಶಾಸಕರು ನಾಮಪತ್ರ ಸಲ್ಲಿಸದ ಕಾರಣ ಅವರ ಆಯ್ಕೆ ಅವಿರೋಧವಾಗಿ ನಡೆಯಿತು.